ಮುಂಚೆ ಎಲ್ಲ ನಾವು ಮನೆಯಲ್ಲಿ ಸ್ನಾನ ಮಾಡ್ತಿರ್ಲಿಲ್ಲ. ಎಲ್ರು ನದಿಗೆ ಹೋಗೋರು, ಕೆರೆಗೆ ಹೋಗೋರು ಸ್ನಾನ ಮಾಡ್ಲಿಕ್ಕೆ. ಈಗ ನದಿ ಕೆರೆಗೆ ಹೋದಾಗ ಮೊದ್ಲು ಏನ್ ಮಾಡ್ತಿದ್ರು ಗೊತ್ತಾ? ಕಾಲನ್ನ ಮುಟ್ಟಿ ನೋಡೋರು, ಸೆನ್ಸ್ ಮಾಡೋರು. ಕಾಲಿಗೆ ನೀರಿನ ಸ್ಪರ್ಶ ಕೊಡ್ತಿದಂಗೆ ಇಡೀ ದೇಹ ಆ ನೀರಿಗೆ ಹೊಂದಾಣಿಕೆ ಆಗುವಂತಹ ಟೆಂಪರೇಚರ್ಗೆ ಬದಲಾವಣೆ ಆಗತ್ತೆ. ಆಗ ನಿಧಾನಕ್ಕೆ ಕೆಳಗಡೆ ಇಳಿಯೋರು, ಮಂಡಿವರೆಗೂ ನೀರ್ ಬರೋದು, ಸೊಂಟದವರೆಗೂ ನೀರ್ ಬರೋದು, ಆಮೇಲೆ ಶೋಲ್ಡರ್ ಬರೋದು, ಆಮೇಲೆ ತಲೆ ಮೇಲೆ ನೀರ್ ಹಾಕೊಳ್ಳೋರು. ಆದ್ರೆ ಈಗೆಲ್ಲ ಮಕ್ಳೆಲ್ಲ ಎಲ್ಲರೂ ಶವರ್ ವ್ಯವಸ್ಥೆ ನಮ್ ದೇಶಕ್ಕೂ ಬಂದ್ಬಿಟ್ಟಿದೆ ತುಂಬಾ ವರ್ಷದಿಂದ. ಶವರ್ ಅಡಿ ನೇರವಾಗಿ ಹೋಗ್ತಾರೆ. ನೇರವಾಗಿ ಹೋದಾಗ್ಲೂನು BP ಇಂಬ್ಯಾಲೆನ್ಸ್ ಆಗುತ್ತೆ, ಹಾರ್ಟ್ ರೇಟ್ ಇಂಬ್ಯಾಲೆನ್ಸ್ ಆಗುತ್ತೆ. ಯಾರ್ಯಾರು ಎಕ್ಸರ್ಸೈಸ್ ಮಾಡಿ, ಸೈಕ್ಲಿಂಗ್ ಮಾಡಿ, ಜಾಗಿಂಗ್ ಮಾಡಿ ಡೈರೆಕ್ಟ್ ಆಗಿ ಶವರ್ ಕೆಳಗಡೆ ಹೋಗ್ತಿರೋ ತುಂಬಾ ಜಾಗೃತವಾಗಿರ್ಬೇಕು. ಇದನ್ನ ಮಾತ್ರ ದಯವಿಟ್ಟು ಇವತ್ತೇ ನಿಲ್ಲಿಸ್ಬಿಡಿ. ಬಕೆಟ್ ಮಗ್ ಯಾವಾಗ್ಲೂ ಸೇಫ್. ಮೊದ್ಲು ಪಾದಗಳಿಗೆ ನೀರ್ ಹಾಕಿ, ಆಮೇಲೆ ಸೊಂಟಕ್ ಬಂದು ಇದಕ್ ಬಂದು ಅಷ್ಟರಲ್ಲಿ ಬ್ರೈನ್ ಅದಕ್ಕೆ ಸೆಟ್ ಆಗ್ಬಿಡತ್ತೆ. ಆಗ ಹಾರ್ಟ್ ರೇಟುನು ಅಷ್ಟು ಬೇಗ ಇಂಬ್ಯಾಲೆನ್ಸ್ ಆಗೋದಿಲ್ಲ. ತುಂಬಾ ಬಿಸಿ ನೀರು ಮಾಡ್ಬಾರ್ದು, ತುಂಬಾ ತಣ್ಣೀರು ಮಾಡ್ಬಾರ್ದು. ಅಲ್ಲಿನ ರೂಮ್ ಟೆಂಪರೇಚರ್ಗೆ ಅದು ಮ್ಯಾಚ್ ಆಗ್ಬೇಕು. ಪಿತ್ತ ಇರೋರು ಸ್ವಲ್ಪ ತಣ್ಣಗಿರೋ ನೀರಲ್ಲಿ ಸ್ನಾನ ಮಾಡ್ಬೇಕು. ಮತ್ತೆ ಕಫ ಪ್ರಕೃತಿ ಇರೋರು ಯಾವಾಗ ನೋಡಿದ್ರು ಶೀತ ಆಗ್ತಿರುತ್ತೆ, ನೆಗಡಿ ಆಗ್ತಿರುತ್ತೆ, ಕೆಮ್ಮಾಗ್ತಿರುತ್ತೆ, ಅವ್ರು ಸ್ವಲ್ಪ ಬಿಸಿ ನೀರಲ್ಲಿ ಸ್ನಾನ ಮಾಡ್ಬೇಕು. ತುಂಬಾ ಬಿಸಿನಲ್ಲೂ ಮಾಡ್ಬೋದು, ಸ್ವಲ್ಪ ಬಿಸಿ ನೀರಲ್ಲಿ ಸ್ನಾನ ಮಾಡ್ಬೇಕು. ಮತ್ತೆ ಡೈರೆಕ್ಟ್ ಆಗಿ ಶವರ್ ಕೆಳಗಡೆ ಯಾವತ್ತೂ ತಲೆ ಕೊಡಬಾರ್ದು. ಡೈರೆಕ್ಟ್ ಆಗಿ ತಲೆಗೆ ಹಾಕಿದಾಗ ಬ್ರೈನ್ಗೆ ಶೂಟ್ ಆಗ್ಬಿಡುತ್ತೆ.